ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಸಂಯತಾತ್ಮ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನ ತು ಯತತ ಶಕ್ಯೋ ವಾಪ್ತುಂ ಉಪಾಯತಃ. ಪ್ರಯತ್ನನೇ ಪಡದೆ ಹೋದರೆ ನಮಗೆ ಯಾವ ಕೆಲಸವೂ ಆಗೋದಿಲ್ಲ. ಆದರೆ ಪ್ರಯತ್ನವನ್ನು ಯಾರು ಪಡ್ತಾರೋ ಅಂಥವರು ಎಲ್ಲದನ್ನೂ ಕೂಡ ಖಂಡಿತವಾಗಲೂ ಸಾಧಿಸಬಹುದು. ಇದೇ ನನ್ನ ಮತ ಅಂತ ಭಗವಂತ ಇಲ್ಲಿ ಬಹಳನೇ ನಿಷ್ಕ್ರಿಯವಾಗಿ ಹೇಳ್ತಾ ಇದ್ದಾನೆ. ಯಾರು ಪ್ರಯತ್ನನೇ ಪಡೋದಿಲ್ವೋ ಅಂಥವರು ಏನೂ ಸಾಧಿಸಲಿಕ್ಕೆ ಆಗೋದಿಲ್ಲ, ಅವರಿಗೆ ಹೇಗೆ ಅಂತಲೇ ಅರ್ಥವಾಗೋದಿಲ್ಲ. ಆದರೆ ಯಾರು ನಿಜವಾಗಲೂ ಪ್ರಯತ್ನವನ್ನು ಪಡ್ತಾರೋ ಅಂಥವರು ಅಭ್ಯಾಸದಿಂದ ಮತ್ತು ನಿಗ್ರಹದಿಂದ ಖಂಡಿತವಾಗಲೂ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಗೆ ತರುವುದಕ್ಕೆ ಸಾಧ್ಯ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ಲ ಕೃಷ್ಣ ಪಕ್ಷೆ. ಇಂದು 4ನೇ ತಾರೀಕು ಶನಿವಾರ, ದ್ವಿತೀಯ ತಿಥಿ ಹಾಗೂ ಇಂದು ಸ್ವಾತಿ ನಕ್ಷತ್ರ. ಇಂದು ಎಲ್ಲರಿಗೂ ಮನಸ್ಸಿಗೆ ಸ್ವಲ್ಪ ಇರೋ ವಿಷಯಕ್ಕಿಂತ ಹೆಚ್ಚಿನದಾಗಿ ಕಾಳಜಿ ಇತ್ಯಾದಿಗಳು ತೋರ್ತಾ ಇರುತ್ತೆ. ಮುಖ್ಯವಾದಂತಹ ವಿಚಾರಗಳನ್ನು ನಾವು ಕಡೆಗಣಿಸುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ದಾಂಪತ್ಯದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ನೋಡುವಂತಹ ದಿವಸ. ಮಿತ್ರತ್ವ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಲ್ಲದರಲ್ಲೂ ಬೇರೆಯವರ ಜೊತೆಗೆ ಎಲ್ಲ ವ್ಯವಹಾರಗಳಲ್ಲೂ ಇವತ್ತು ಅತಿ ಹೆಚ್ಚಿನ ಜಯ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಶತ್ರುಗಳು ಸಂಪೂರ್ಣವಾಗಿ ಹಿಮ್ಮೆಟ್ತಾರೆ. ಯಾವುದೋ ಒಂದು ಮ್ಯಾಜಿಕ್ ಅಥವಾ ಮಾಯೆಯಾದಂತೆ ಇವತ್ತು ನಿಮಗೆ ಎಲ್ಲ ಕಡೆಗೂ ಜಯಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ನೀವು ಎಣಿಸದೇ ಇದ್ದಂತಹ ಒಂದು ತಿರುವು ಬಂದಿದೆಯೇನೋ ಅಂತ ನಿಮಗೆ ಅನಿಸುತ್ತೆ. ಏನೋ ಒಂದು ನಂಬಲಿಕ್ಕೆ ಕಷ್ಟವಾಗ್ತಾ ಇದೆಯಲ್ಲ, ಇಲ್ಲಿ ಟೂ ಗುಡ್ ಟು ಬಿ ಗುಡ್ ಅನ್ನುವಂತಹ ಒಂದು ಭಾವನೆ ಬರಬಹುದು. ಸರಿಯಾದ ರೀತಿಯಲ್ಲಿ ಕೂಲಂಕುಷವಾಗಿ ನೋಡಬೇಕು. ಇದೇ ಹಣಕಾಸಿನ ವಿಚಾರದಲ್ಲೂ ಕೂಡ ಆಗತ್ತೆ. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ಅತಿ ಹೆಚ್ಚಿನ ಸಂತೋಷವಾದಂತಹ ಕ್ಷಣಗಳನ್ನು ನೋಡ್ತೀರಿ ಮತ್ತು ಅದೇ ರೀತಿಯಲ್ಲಿ ಅತಿ ಬೇಸರವಾದಂತಹ ಕ್ಷಣಗಳನ್ನು ಕೂಡ ಸಂಸಾರದಲ್ಲಿ ಕಾಣುವ ಸಾಧ್ಯತೆ ಇರುತ್ತೆ. ಯಾವ ರೀತಿಯಲ್ಲಿ ನೀವು ಪ್ರತಿಕ್ರಿಯೆ ಮಾಡ್ತೀರಾ ಅನ್ನೋದ್ರ ಮೇಲೆ ಇದೆಲ್ಲ ಅವಲಂಬಿತವಾಗಿರುತ್ತೆ. ಕೋರ್ಟ್ ಮ್ಯಾಟರ್ಗಳಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಇತ್ಯಾದಿಗಳನ್ನು, ಮೆಸೇಜ್ಗಳು, ಮೇಲ್ಗಳು ಕಳಿಸ್ಬೇಕಾದ್ರೆ ಬಹಳ ಎಚ್ಚರಿಕೆ ಇವತ್ತು ಅವಶ್ಯಕ. ಸಿಂಹರಾಶಿಯವರಿಗೆ ಅತಿ ಹೆಚ್ಚಿನ ಮನಸ್ಸಿಗೆ ಯಶಸ್ಸು ತರುವಂತಹ ದಿವಸ ಇದಾಗಿದೆ. ನೆಮ್ಮದಿ ತರುವಂತಹ ದಿವಸ ಇದಾಗಿದೆ. ಯಾರ್ಯಾರು ಮಾಧ್ಯಮಗಳಲ್ಲಿದ್ದೀರಿ, ಮೀಡಿಯಾ, ಟಿವಿ, ರೇಡಿಯೋ, ಟೆಲಿವಿಷನ್, ಸೋಷಿಯಲ್ ಮೀಡಿಯಾ, ರಿಸರ್ಚ್, ಮಾರ್ಕೆಟಿಂಗು, ಬರವಣಿಗೆಗಾರರು, ಲೇಖಕರು ಇವರೆಲ್ಲರಿಗೂ ಅತಿ ಹೆಚ್ಚಿನ ಯಶಸ್ಸು ಕಾಣುವಂತಹ ದಿವಸ ಇದು. ಏನೋ ಒಂದು ಬ್ರೇಕ್ ಥ್ರೂ, ರೆಕಗ್ನಿಷನ್, ಅವಾರ್ಡ್ ಇತ್ಯಾದಿಗಳು ಸಾಧ್ಯ. ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ಮನೆಯಲ್ಲಿ ಬಹಳನೇ ಮುಖ್ಯವಾದಂತಹ ಒಂದು ತಿರುವು ಪ್ರಾಪ್ತಿಯಾಗುತ್ತೆ. ಸಂಸಾರದಲ್ಲಿ ಬಹಳ ಹೆಚ್ಚಿನದಾದಂತಹ ಸಂತೋಷವನ್ನು ನೋಡಬಹುದು. ಬೆಳಗ್ಗೆ ಸಂಜೆ ಹೊತ್ತಿಗೆ ಅದೇ ಸ್ವಲ್ಪ ಇರುಸು ಮುರುಸಾಗಿ ಪರಿವರ್ತನೆ ಆಗಬಹುದು. ಬೆಳಗ್ಗೆ ಇರುಸು ಮುರುಸು ಇದ್ದರೆ ಸಂಜೆ ಹೊತ್ತಿಗೆ ಅತಿ ಸಂತೋಷವನ್ನು ನೀವು ನೋಡ್ತೀರಿ. ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಖರ್ಚು ಜಾಸ್ತಿ ಬರಬಹುದು. ಬೇರೆಯವರ ಮನಸ್ಸಿಗೆ ಸಂತೋಷ ತರಲಿಕ್ಕೆ ಇವತ್ತು ನೀವು ದುಡ್ಡು ಖರ್ಚು ಮಾಡಬೇಕಾಗಿ ಬರಬಹುದು. ತುಲಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಬಹಳ ದೊಡ್ಡದೊಂದನ್ನು ಸಾಧಿಸಿಬಿಟ್ಟೆ ಅನ್ನುವಂತಹ ಭಾವನೆ ಸಾಧ್ಯ. ಆದರೂ ಕೂಡ ಅದರಲ್ಲಿ ಎಷ್ಟು ನಿಜ ಇದೆ ಮತ್ತು ಎಷ್ಟು ನಿಜವಲ್ಲ ಅನ್ನೋದನ್ನು ಕೂಲಂಕುಷವಾಗಿ ನೋಡ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳಂತೂ ಇವತ್ತು ಬೇಡವೇ ಬೇಡ. ಮೀಟಿಂಗ್ ಇತ್ಯಾದಿಗಳಲ್ಲಿ ನಿಮಗೆ ತಿಳಿಯದೆ ಯಾರೋ ನಿಮಗೆ ಬೆನ್ನ ಹಿಂದೆ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ನಿಮಗೆ ಬರುವುದು ಸಹಜ. ಆದ್ದರಿಂದ ಇವತ್ತು ಯಾರ ಜೊತೆಗೂ ಹೆಚ್ಚಿನ ಮಾತು ಬೇಡ. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ಭಗವಂತ ನಿಮಗೆ ಎಲ್ಲವನ್ನೂ ಕರುಣಿಸಿ ಮನಸ್ಸಿಗೆ ನೆಮ್ಮದಿಯನ್ನು ತರ್ತಾನೆ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ದೊಡ್ಡ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಮತ್ತು ಬ್ರೇಕ್ ಥ್ರೂ ಸಾಧ್ಯ. ಕುಂಭರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಭಾಗ್ಯೋದಯವಾಗುತ್ತೆ. ಇವತ್ತು ಬೇರೆಯವರಿಂದ, ದೊಡ್ಡವರಿಂದ ನಿಮಗೆ ಹೇರಳವಾಗಿ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತೆ. ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯೋದನ್ನು ಮರಿಬೇಡಿ. ಮೀನರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಜಾಸ್ತಿನೇ ಕಷ್ಟಕರವಾದಂತಹ ಸಮಯ ಇವತ್ತು ಒದಗಿ ಬರಬಹುದು. ಧ್ಯಾನಗಳನ್ನು ಮಾಡಿದರೆ ಆಧ್ಯಾತ್ಮಿಕವಾಗಿ ಅತಿ ಹೆಚ್ಚಿನ ಪ್ರಗತಿಯನ್ನು ನೋಡ್ತೀರಿ. ಆದರೆ ಲೌಕಿಕವಾಗಿ ಇವತ್ತು ಕಷ್ಟವಾದಂತಹ ದಿನ ಇರಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಭಗವಂತ ಖಂಡಿತವಾಗಲೂ ಎಲ್ಲ ಜನ್ಮಗಳ ಪಾಪವನ್ನು ಕೊಳೆದು ಪುನರ್ಜನ್ಮವನ್ನು ಇಲ್ಲದಂತೆ ಮಾಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.